ಮೊಟ್ಟಮೊದಲಾಗಿ ಚಿತ್ರಗಿ ವಿಜಯ ಮಾತಪ್ಪಗಳು ಹಾಗೂ ಭದ್ರತಾ ಪೂಜಾ ಕಾರ್ಯದಲ್ಲಿ ದೇಶವನ್ನು SRK ಪ್ರತಿಷ್ಠಾನದಿಂದ ಇನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ SRK ಪ್ರತಿಷ್ಠಾನ ಸ್ವಾಗತ ಮಾಡುತ್ತಾ 24ನೇ ದಿವಂಗತ ಇಸಾಕ್ ಕಾಶಪ್ಪನವರ ತಂದೆಯಾದಂಥ 24ನೇ ಪುಣ್ಯತಿಥಿಯವಾಗಿ 11 ಮತ್ತು 12 ಈ ತಾರೀಕಿನಲ್ಲಿ ಕಾರ್ಯಕ್ರಮ ಜರುಗಲಿದ್ದು 11ನೇ ತಾರೀಕು ಹುನಗುಂದ ಬಸವ ಮಂಟಪ. ಇಲ್ಲಿ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಗುರುಮಾನ್ ಸ್ವಾಮಿಗಳು, ಡಾಕ್ಟರ್ ಗುರುಮಾನ್ ಸ್ವಾಮಿಗಳು ಇಲ್ಕಲ್ ಹಾಗೂ ಬಸವ ಮಾಂತ ಸ್ವಾಮಿಗಳು ಸಿರೂರು ಹಾಗೂ ಹಜರತ್ ಮುರ್ತುಜಾ ಖಾದ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು. 11ನೇ ತಾರೀಕು SSLC ಮತ್ತು PUC ಪತ್ರಿಕಾ ಪುರಸ್ಕಾರ ಗೌರವ ಸನ್ಮಾನ ಇರಲಿದ್ದು. 12ನೇ ತಾರೀಕು ಅವರಿಗೆ ಪಂಚಪೀಠಾಧೀಶ್ವರ ಆದಂಥ ರಂಭಾಪುರಿ ಶ್ರೀಗಳು ಹಾಗೂ ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಪೀಠದವರು 5 ಮಂದಿ ಕೂಡ ಉಪಸ್ಥಿತರು. ಆ ಕಾರ್ಯಕ್ರಮಕ್ಕೆ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ತಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ತಾವು ಬಂದು SR ಕಾಶಪ್ಪನವರ ಪುಣ್ಯತಿಥಿಯಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಹಾಗೆ ಅದೇ ರೀತಿ ಪಂಚಪೀಠಾಧೀಶ್ವರ ಆಶೀರ್ವಾದ ತೋದು ತಾವು ಪುನೀತರಾಗಬೇಕಂತಂದು ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಹುನಗುಂದ ಮತ್ತು ಇಲ್ಕಲ್ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ 11 ಮತ್ತು 12 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ತಮ್ಮ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಲ್ಕಲ್ ಇವರ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ಜನಾನುರಾಗಿ ಹಾಗೂ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾಗಿರ್ತಕ್ಕಂಥ ಲಿಂಗಾಯತ SR ಕಾಶಪ್ಪನವರ 24ನೇ ಪುಣ್ಯಸ್ಮರಣೆಯನ್ನು ದಿನಾಂಕ 12/7/2026ರಂದು ಹಾವೇರಿಯಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಜಗದ್ಗುರುಗಳಾಗಿರ್ತಕ್ಕಂಥ ಹೆಸರಾಂತ ಜಗದ್ಗುರುಗಳಾದಂಥ ಪಂಚಪೀಠಾಧೀಶ್ವರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಇದರ ಜೊತೆಗೇ ಹರಗುರು ಚರಮೂರ್ತಿಗಳು ಮತ್ತು ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಮುನ್ನಾ ದಿನ ಒಂದು ದಿವಸ ಮುಂಚಿತವಾಗಿ 11/7/2026ರಂದು SSLCಯಲ್ಲಿ ಪ್ರಥಮ ಬಂದಿರತಕ್ಕಂಥ ಸುಮಾರು 85 ವಿದ್ಯಾರ್ಥಿಗಳಂದರೆ ಹುನಗುಂದ ಮತ್ತು ಇಲ್ಕಲ್ ಮತಕ್ಷೇತ್ರದ ಎಲ್ಲ ಹೈಸ್ಕೂಲ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆತಕ್ಕಂಥ ಎಲ್ಲ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಅವತ್ತೇ ಜರುಗಲಿದೆ 11/7/2026. ಹಾಗೆಯೇ PUC ದ್ವಿತೀಯ ವರ್ಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಜರುಗಲಿದೆ. ಸುಮಾರು 44 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ನಮ್ಮ SR ಕಾಶಪ್ಪನವರ ಅಭಿಮಾನಿ ಬಳಗ ಭಾಳ ದೊಡ್ಡದಿದೆ. ಅದರ ಜೊತೆಗೆ ವಿಜಯಾನಂದ ಕಾಶಪ್ಪನವರ ಪರವಾಗಿ ಅವರೆಲ್ಲ ಅಭಿಮಾನಿಗಳಿಗೂ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಈ ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಅವರಲ್ಲಿ ವಿನಂತಿಸಿಕೊಳ್ತಾ, 16 ಜನ ಗೌರವ ಸತ್ಕಾರವನ್ನು ಮಾಡ್ತಾಯಿದ್ದೀವಿ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 11/7/2026ರಂದು ಬಸವ ಮಂಟಪದಲ್ಲಿ ನಾವು ಜರುಗಿಸ್ಕೊಡ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಗುರು ಮಹಾಂತ ಸ್ವಾಮಿಗಳವರಿಗೆ ಸನ್ಮಾನ ಇದೆ. ಬಸವರಾಜ್ ಬಿಜಂತ್ರಿ ಅಮರಾವತಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಡಾಕ್ಟರ್ ಪ್ರಶಾಂತ್ S ಅಡರ್ಕಟ್ಟಿ ಇಳಕಲ್ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಾಧಕರು. ವಿರೂಪಾಕ್ಷಪ್ಪ ಗಾಯದ ಹನುಮಸಾಗರ PV ದುತ್ತೂರಿ ಟ್ರಸ್ಟ್ ಜೀವಮಾನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು. ಅನಂತ ಬಬಲೇಶ್ವರ್ ಹುನಗುಂದ ಇವರು ಕೂಡ PV ದುತ್ತೂರಿ ಪ್ರಶಸ್ತಿ ಪುರಸ್ಕೃತರು. ಸಂಗಣ್ಣ ME ಹುನಗುಂದ ಇವರು ಕೂಡ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥವ್ರು. ಅದರ ಜೊತೆಗೆ ಬಸವರಾಜ್ ಕಂದಕೂರು ಹುನಗುಂದ ಈ ವಿದ್ಯಾರ್ಥಿನಿ 625ಕ್ಕೆ 625 ಅಂಕವನ್ನು
ಗಳಿಸಿರ್ತಕ್ಕಂಥ ಸೌಜನ್ಯ ಬಸವರಾಜ್ ಕಂದಕೂರು ಇವರಿಗೆ ಕೂಡ ಸತ್ಕಾರ ನಡೆಯಲಿದೆ. AIG ಹಾಗೂ IG ಪದಕವನ್ನು ಪಡೆದಿರ್ತಕ್ಕಂಥವರು. ಇಳಕಲ್ಲಿನ ಶ್ರೀಮತಿ BB ಜಾನ್ ಕಂದಗಲ್ಲಿ ಅವರು ತುತ್ತೂರಿಗೆ ಟ್ರಸ್ಟಿಂದ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಕುಸುಮಾ ಕಂದಗಲ್ಲಿ ಅವರು ಗೌರವ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಹಾಗೆ ಚಂದ್ರಲಿಂಗಪ್ಪ ಬಸರಕೋಡ್ ಅಮೀನ್ಗಢ್ ಇವರು ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಚಂದ್ರಕಾಂತ್ ಸರೋದೆ ಇವರು ಕೇಂದ್ರ ಲಲಿತ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಸರೋಜಾ ಮುಂಡೇವಾಡಿ ಹುಣಗುಂದ್ ಇವರು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥವರು. ತಿರುಪತಿ ಚಲವಾದಿ ಹಿರೇಸಿಂಗನಗುತ್ತಿ ಇವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಕುಮಾರಿ ರೆಹಾನ್ ಅಬ್ದುಲ್ ಖಾದರ್ ಐನೂರ್ ಇವರು JEE ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಇದರ ಜೊತೆಗೆ ಸುಸ್ಮಿತಾ ಮಹಾಂತೇಶ್ ಕವಡಿಮಟ್ಟಿ ಇವರು NCC ಮತ್ತು ಕ್ರೀಡಾ ಸಾಧನೆಯಲ್ಲಿ ಅವರು ಉಷು ಅಂತಕ್ಕಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಇಷ್ಟು 16 ಜನ ಪುರಸ್ಕೃತರಿಗೆ ದಿನಾಂಕ 11/7/2023 26ರಂದು ಬಸವ ಮಂಟಪದಲ್ಲಿ ವಿಶೇಷ ಗೌರವ ಸತ್ಕಾರವನ್ನು ನೀಡಿ ನಾವು ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿಷ್ಠಾನದಲ್ಲಿ ನಡೆಸ್ತೀವಿ. ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ, ಕಾಶಪ್ಪನವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜೊತೆಗೆ ಈ ವಿದ್ಯಾರ್ಥಿಗಳ ಪಾಲಕರು, ಆ ವಿದ್ಯಾರ್ಥಿಗಳು ಕಲಿತಿರ್ತಕ್ಕಂಥ ಶಾಲೆ ಇರ್ತಕ್ಕಂಥ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ತಿಳ್ಕೊಂಡು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರ ಪರವಾಗಿ ನಾನು ಪ್ರತಿಷ್ಠಾನದ ಪರವಾಗಿ ಸಭೆಯಲ್ಲಿ ವಿನಂತಿ. ಮ್ಯಾಲೆ ನೋಡ್ರಿ ಎಲ್ಲ ಸರ್.